ಹರೇ ಕೃಷ್ಣ. ಎಲ್ಲ ಕೇಳುಗರಿಗೂ ಶ್ರೀಮದ್ ಭಾಗವತದ ಅಧ್ಯಯನಕ್ಕೆ ಸ್ವಾಗತ. ಸಮುದ್ರ ಮಥನದ ನಂತರ ದೇವದಾನವರು ಯುದ್ಧದಲ್ಲಿ ತೊಡಗಿದರು. ಎಲ್ಲ ದೇವತೆಗಳು ಮತ್ತು ದಾನವರು ಯುದ್ಧೋತ್ಸಾಹದಿಂದ ರಣರಂಗದಲ್ಲಿ ನೆರೆದು ಬಹುಪರಾಕ್ರಮದಿಂದ ಪರಸ್ಪರರ ಮೇಲೆ ದಾಳಿ ಮಾಡಿದರು. ಎಲ್ಲರೂ ಯುದ್ಧದಲ್ಲಿ ವಿಜಯವನ್ನೇ ಬಯಸಿ ಜೋಡಿಗಳಾಗಿ ಸೇರಿಕೊಂಡು ಹರಿತಗೊಳಿಸಿದ ಬಾಣಗಳಿಂದ, ಖಡ್ಗಗಳಿಂದ ಮತ್ತು ಈಟಿಗಳಿಂದ ಪರಸ್ಪರರನ್ನು ಘಾತಿಗೊಳಿಸಿದರು. ಆನೆಗಳನ್ನು, ಕುದುರೆಗಳನ್ನು, ರಥಗಳನ್ನು, ರಥಾರೋಹಿಗಳನ್ನು, ಪದಾತಿ ಸೈನಿಕರನ್ನು, ವಿವಿಧ ರೀತಿಯ ವಾಹನಗಳನ್ನು, ಅವುಗಳ ಸವಾರರನ್ನು ಚೂರು ಚೂರಾಗಿ ಕತ್ತರಿಸಲಾಯಿತು. ದೇವದಾನವರ ಪದಾಘಾತ ಮತ್ತು ರಥದ ಚಕ್ರಗಳ ಆಘಾತದಿಂದಾಗಿ ರಣಭೂಮಿಯಲ್ಲಿ ಧೂಳೆದ್ದು ಅದರ ಕಣಗಳು ರಭಸದಿಂದ ನಭೋಮಂಡಲಕ್ಕೆ ಏರಿ ಸೂರ್ಯನ ತನಕ ವ್ಯಾಪಿಸಿದವು. ಅಂತರಿಕ್ಷದ ಸರ್ವ ದಿಕ್ಕುಗಳನ್ನು ಧೂಳಿನ ಮೋಡವು ಕವಿಯಿತು. ದಿಟ್ಟಿಸಿ ನೋಡುವ ಕಣ್ಣುಗಳನ್ನು ಹಾಗೂ ಕ್ರೋಧದಿಂದ ತುಟಿಗಚ್ಚಿದ ಹಲ್ಲುಗಳನ್ನು ತೋರುತ್ತಿದ್ದ ಯುದ್ಧವೀರರ ಛೇದಿತ ಶಿರಸ್ಸುಗಳು ಯುದ್ಧಕಾಲದ ರಣಭೂಮಿಯಲ್ಲಿ ಚೆಲ್ಲಾಡಿ ಹೋಗಿದ್ದವು. ಆ ಛೇದಿತ ಶಿರಸ್ಸುಗಳಿಂದ ಹೊರಬಿದ್ದ ಕಿರೀಟಗಳೂ ಹಾಗೂ ಕರ್ಣಕುಂಡಲಗಳು ಚಲ್ಲಾಪಿಲ್ಲಿಯಾಗಿ ಹರಡಿಕೊಂಡಿದ್ದವು. ಅದೇ ರೀತಿ ಆಭರಣಗಳಿಂದ ಅಲಂಕೃತವಾಗಿದ್ದ ಇಲ್ಲವೇ ಆಯುಧಗಳನ್ನು ಬಿಗಿಯಾಗಿ ಹಿಡಿದಿದ್ದ ಬಾಹುಗಳು, ಕಾಲುಗಳು ಹಾಗೂ ಆನೆಯ ಸೊಂಡಿಲನ್ನು ಹೋಲುವ ತೊಡೆಗಳು ಅಲ್ಲಲ್ಲಿ ಚೆಲ್ಲಾಡಿ ಹೋಗಿದ್ದವು. ತರುವಾಯ ಬಲಿಮಹಾರಾಜನು 10 ಬಾಣಗಳಿಂದ ಇಂದ್ರನ ಮೇಲೆ ದಾಳಿ ಮಾಡಿದನು. ಅಲ್ಲದೆ 3 ಬಾಣಗಳಿಂದ ಇಂದ್ರನ ಗಜವಾಹನನಾದ ಐರಾವತದ ಮೇಲೆ ದಾಳಿ ಮಾಡಿದನು. 4 ಬಾಣಗಳಿಂದ ಐರಾವತದ ಕಾಲುಗಳನ್ನು ಕಾಯುತ್ತಿದ್ದ ಅಶ್ವಾರೂಢರ ಮೇಲೆ ದಾಳಿ ಮಾಡಿದನು. 1 ಬಾಣದಿಂದ ಗಜವಾಹಕನ ಮೇಲೆ ದಾಳಿ ಮಾಡಿದನು. ಬಾಣಯುದ್ಧ ತಜ್ಞನಾದ ಸ್ವರ್ಗಾಧಿಪತಿ ಇಂದ್ರನನ್ನು ಬಲಿಮಹಾರಾಜನ ಬಾಣಗಳು ತಾಕುವ ಮೊದಲೇ ಇಂದ್ರನು ನಸುನಕ್ಕು ಭಲ್ಲವೆಂಬ ಬೇರೊಂದು ಬಗೆಯ ಅತಿಹರಿತವಾದ ಬಾಣದಿಂದ ಬಲಿಯ ಬಾಣಗಳನ್ನು ತಟಸ್ಥಗೊಳಿಸಿದನು. ಇಂದ್ರನ ತಜ್ಞ ರೀತಿಯ ಯುದ್ಧ ಚಟುವಟಿಕೆಗಳನ್ನು ಕಂಡ ಬಲಿಮಹಾರಾಜನಿಗೆ ಕ್ರೋಧವನ್ನು ನಿಗ್ರಹಿಸಿಕೊಳ್ಳಲಾಗಲಿಲ್ಲ. ಬಲಿಯು ಧಗಧಗಿಸುತ್ತಾ ದೊಡ್ಡ ಕೊಳ್ಳಿಯ ಹಾಗಿದ್ದ ಶಕ್ತಿ ಎಂಬ ಇನ್ನೊಂದು ಶಸ್ತ್ರವನ್ನು ಕೈಗೆತ್ತಿಕೊಂಡನು. ಆ ಶಸ್ತ್ರವು ಇನ್ನೂ ಬಲಿಯ ಕೈಯಲ್ಲಿರುವಾಗಲೇ ಇಂದ್ರನು ಅದನ್ನು ಚೂರು ಚೂರು ಮಾಡಿಬಿಟ್ಟನು. ತರುವಾಯ ಬಲಿಮಹಾರಾಜನು ಒಂದರ ಹಿಂದೆ ಒಂದರಂತೆ ಈಟಿ, ತೋಮರ, ಋಷ್ಟಿ ಮತ್ತಿತರ ಶಸ್ತ್ರಗಳನ್ನು ಬಳಸಿದನು. ಬಲಿಯು ಯಾವ ಶಸ್ತ್ರವನ್ನು ಎತ್ತಿಕೊಂಡರೂ ಅದನ್ನು ಇಂದ್ರನು ತಕ್ಷಣವೇ ತುಂಡು ತುಂಡು ಮಾಡಿಬಿಡುತ್ತಿದ್ದನು. ಆಗ ಬಲಿಮಹಾರಾಜನು ಅದೃಶ್ಯನಾದನು ಮತ್ತು ಆಸುರಿ ಮಾಯಾ ಯುದ್ಧಕ್ಕೆ ಕೈ ಹಾಕಿದನು. ಮಾಯಾ ನಿರ್ಮಿತವಾದ ರಾಕ್ಷಸಾಕಾರದ ಪರ್ವತವೊಂದು ದೇವತಾ ಸೈನಿಕರ ತಲೆಯ ಮೇಲೆ ಕಾಣಿಸಿಕೊಂಡಿತು. ಆ ಪರ್ವತದಿಂದ ಕಾಡುಗಿಚ್ಚಿನಂತೆ ಧಗಧಗಿಸಿ ಉರಿಯುತ್ತಿದ್ದ ಮರಗಳು ಬಿದ್ದವು. ಕಬ್ಬಿಣದ ಸಲಾಕೆಯ ತುದಿಯಂತೆ ಹರಿತವಾದ ಮೊನೆಗಳಿದ್ದ ಶಿಲಾಚೂರುಗಳು ಕೂಡ ಬಿದ್ದು ದೇವತಾ ಸೈನಿಕರ ತಲೆಗಳನ್ನು ಚೂರು ಚೂರು ಮಾಡಿದವು. ಚೇಳುಗಳು, ದೊಡ್ಡ ದೊಡ್ಡ ಸರ್ಪಗಳು ಮತ್ತಿತರ ವಿಷಜಂತುಗಳೇ ಅಲ್ಲದೆ ಸಿಂಹಗಳು, ಹುಲಿಗಳು, ಕಾಡುಹಂದಿಗಳು ಹಾಗೂ ಭಾರಿಯಾದ ಆನೆಗಳು ಇವೆಲ್ಲವೂ ದೇವತಾಯೋಧರ ಮೇಲೆ ಬಿದ್ದು ಎಲ್ಲರನ್ನೂ ಅಪ್ಪಳಿಸಿ ಹಾಕಿದವು. ಬಲವಾದ ಗಾಳಿಯಿಂದ ಪ್ರೇರಿತವಾದ ಭಯಂಕರವಾದ ಮೋಡಗಳು ಆಕಾಶದಲ್ಲಿ ಕಾಣಿಸಿಕೊಂಡವು. ಗರ್ಜನೆಯ ಹಾಗೆ ಆರ್ಭಟದಿಂದ ಗುಡುಗುತ್ತಾ ಬೆಂಕಿಯುಂಡೆಗಳ ಮಳೆಗೆರೆದವು. ಬಲಿಮಹಾರಾಜನಿಂದ ಸ್ಪಷ್ಟವಾದ ವಿಧ್ವಂಸಕಾರಕ ಅಗ್ನಿಜ್ವಾಲೆಗಳೆದ್ದು ದೇವತಾಯೋಧರನ್ನು ದಹಿಸಲಾರಂಭಿಸಿದವು. ಊಳಿಡುವ ಗಾಳಿಯನ್ನು ಕೂಡಿಕೊಂಡು ಬಂದ ಈ ಅಗ್ನಿಜ್ವಾಲೆಯು ಪ್ರಳಯ ಕಾಲದಲ್ಲಿ ಕಾಣಿಸಿಕೊಳ್ಳುವ ಸಾಂವರ್ತಕ ಅಗ್ನಿಯಷ್ಟೇ ಉಗ್ರವಾಗಿದ್ದಂತೆ ಕಂಡಿತು. ತರುವಾಯ ಎಲ್ಲರ ಕಣ್ಣಿನೆದುರಿನಲ್ಲೇ ಜಲಸುಳಿಗಳು ಹಾಗೂ ಭಯಂಕರ ಗಾಳಿಯಿಂದ ಪ್ರಕ್ಷುಬ್ಧವಾದ ಸಮುದ್ರದ ಅಲೆಗಳು ಎಲ್ಲೆಡೆಯೂ ಕಾಣಿಸಿಕೊಂಡು ಪ್ರವಾಹದ ರೀತಿಯಲ್ಲಿ ಭೋರ್ಗರೆಯುತ್ತಾ ನುಗ್ಗಿ ಬಂದವು. ಮಾಯೆಯನ್ನು ಹಬ್ಬಿಸುವುದರಲ್ಲಿ ನಿಷ್ಣಾತರಾದ ಅಸುರರು ಅಗೋಚರವಾಗಿದ್ದುಕೊಂಡೇ ಇಂತಹ ಮಾಂತ್ರಿಕ ಯುದ್ಧ ವಾತಾವರಣವನ್ನು ನಿರ್ಮಿಸಿದ್ದನ್ನು ಕಂಡು ದೇವತೆಗಳ ಪಕ್ಷದ ಯೋಧರು ಚಿಂತಾಕ್ರಾಂತರಾದರು. ಅಸುರರ ಯುದ್ಧ ತೀವ್ರತೆಯನ್ನು ಎದುರಿಸಲು ಬೇರಾವ ಮಾರ್ಗವನ್ನು ಕಾಣದಾದ ದೇವತೆಗಳು ಜಗತ್ತಿನ ಸೃಷ್ಟಿಕರ್ತನಾದ ದೇವೋತ್ತಮ ಪರಮಪುರುಷನನ್ನು ಕುರಿತು ಹೃದಯಾಂತರಾಳದಿಂದ ಧ್ಯಾನ ಮಾಡಿದರು. ಆತನು ತಕ್ಷಣವೇ ಕಾಣಿಸಿಕೊಂಡನು. ವಿಕಸಿತವಾದ ಕಮಲಪುಷ್ಪವನ್ನು ಹೋಲುವ ನಯನಗಳನ್ನು ಉಳ್ಳ ದೇವೋತ್ತಮ ಪರಮಪುರುಷನು ಪಾದಕಮಲಗಳು ಗರುಡನ ಭುಜಗಳ ಮೇಲೆ ಬರುವಂತೆ ಆನಿಸಿ ಗರುಡಾರೂಢನಾದನು. ಪೀತಾಂಬರಧಾರಿಯಾಗಿ ಲಕ್ಷ್ಮೀ ಸಹಿತ ಕೌಸ್ತುಭರತ್ನದ ಅಲಂಕಾರದಿಂದ ಶೋಭಿತನಾಗಿ ಅನರ್ಘ್ಯವಾದ ಕಿರೀಟ ಕುಂಡಲಗಳನ್ನು ಧರಿಸಿದ್ದ ಭಗವಂತನು ತನ್ನ ಅಷ್ಟಬಾಹುಗಳಲ್ಲಿ 8 ವಿಧವಾದ ಆಯುಧಗಳನ್ನು ಹಿಡಿದು ದೇವತೆಗಳಿಗೆ ಗೋಚರನಾದನು.
ಸ್ವಪ್ನದಲ್ಲಿ ಕಂಡ ಆಪತ್ತುಗಳು ಕನಸುಗಾರನು ನಿದ್ದೆಯಿಂದ ಎಚ್ಚೆತ್ತಾಗ ಇಲ್ಲವಾಗುವು. ಹಾಗೆಯೇ ದೇವೋತ್ತಮ ಪರಮಪುರುಷನು ರಣರಂಗವನ್ನು ಪ್ರವೇಶಿಸುತ್ತಿದ್ದಂತೆಯೇ ಆತನ ಲೋಕೋತ್ತರವಾದ ಶಕ್ತಿಯು ಅಸುರರ ಮೋಡಿಯಿಂದ ನಿರ್ಮಿತವಾಗಿದ್ದ ಮಾಯೆಯನ್ನು ಜಯಿಸಿತು. ಕಾರ್ಯತಃ ದೇವೋತ್ತಮ ಪರಮಪುರುಷನ ಸ್ಮರಣೆಯಿಂದಲೇ ವ್ಯಕ್ತಿಯು ಸಕಲ ಆಪತ್ತುಗಳಿಂದಲೂ ಮುಕ್ತನಾಗುತ್ತಾನೆ. ಗರುಡಾರೂಢನಾದ ದೇವೋತ್ತಮ ಪರಮಪುರುಷನು ರಣರಂಗದಲ್ಲಿ ಇದ್ದುದನ್ನು ಸಿಂಹಾರೂಢನಾದ ಅಸುರಕಾಲನೇಮಿಯು ಕಂಡನು. ಕೂಡಲೇ ಅವನು ತ್ರಿಶೂಲವನ್ನು ಹಿಡಿದು ಅದನ್ನು ಗಿರಗಿರನೆ ತಿರುಗಿಸಿ ಗರುಡನ ಶಿರದತ್ತ ಬೀಸಿ ಎಸೆದನು. ತ್ರಿಲೋಕಗಳಿಗೆ ಒಡೆಯನೂ ದೇವೋತ್ತಮ ಪರಮಪುರುಷನೂ ಆದ ಹರಿಯು ಆ ತ್ರಿಶೂಲವನ್ನು ಹಿಡಿದು ಆ ಆಯುಧದಿಂದಲೇ ಶತ್ರುವಾದ ಕಾಲನೇಮಿಯನ್ನು ಕೊಂದು ಹಾಕಿ ಅವನ ವಾಹನವಾದ ಕೇಸರಿಯನ್ನು ನಾಶಪಡಿಸಿದನು. ಬಳಿಕ ಮಾಲಿ ಮತ್ತು ಸುಮಾಲಿ ಎಂಬ ಬಹುಬಲಾಢ್ಯರಾದ ದಾನವರು ಭಗವಂತನಿಂದ ಸಂಹರಿಸಲ್ಪಟ್ಟರು. ಚಕ್ರವನ್ನು ಪ್ರಯೋಗಿಸಿ ಭಗವಂತನು ಅವರ ಶಿರಗಳನ್ನು ಛೇದಿಸಿದನು. ಮುಂದೆ ಮಾಲ್ಯವಾನ್ ಎಂಬ ಇನ್ನೊಬ್ಬ ಅಸುರನು ಭಗವಂತನ ಮೇಲೆರಗಿ ಬಂದನು. ಆ ದಾನವನು ಸಿಂಹಗರ್ಜನೆ ಮಾಡುತ್ತಾ ತನ್ನ ಮೊನಚಾದ ಗದೆಯಿಂದ ಗರುಡನ ಮೇಲೆ ದಾಳಿ ಮಾಡಿದನು. ಆದರೆ ದೇವೋತ್ತಮ ಪರಮಪುರುಷನು ಚಕ್ರವನ್ನು ಪ್ರಯೋಗಿಸಿ ಆ ವೈರಿಯ ಶಿರವನ್ನೂ ಕಡಿದು ಹಾಕಿದನು. ಮಹರ್ಷಿಗಳಾದ ನಾರದ ಮುನಿಗಳಿಗೆ ಅಸುರರ ಬಗ್ಗೆ ಅಪಾರವಾದ ಅನುಕಂಪವಿತ್ತು. ದೇವತೆಗಳು ಅಸುರರನ್ನು ಹತ್ಯೆ ಮಾಡುತ್ತಿದ್ದರು. ಆ ಹತ್ಯೆಯನ್ನು ಮುಂದುವರಿಸದಂತೆ ನಾರದ ಮುನಿಗಳು ತಡೆದರು. ಆಗ ಶುಕ್ರಾಚಾರ್ಯರು ತಮ್ಮ ಯೋಗಶಕ್ತಿಯಿಂದ ಎಲ್ಲ ಅಸುರರಿಗೂ ಮತ್ತೆ ಜೀವ ಕೊಟ್ಟರು. ದೇವೋತ್ತಮ ಪರಮಪುರುಷನ ಅನುಗ್ರಹದಿಂದ ಪುನಶ್ಚೇತನವನ್ನು ಪಡೆದು ದೇವತೆಗಳು ಅಸುರರ ವಿರುದ್ಧ ಮತ್ತೆ ಯುದ್ಧ ಮಾಡಲಾರಂಭಿಸಿದರು. ದೇವರಾಜ ಇಂದ್ರನು ಬಲಿಯ ಮೇಲೆ ವಜ್ರಾಯುಧವನ್ನು ಪ್ರಯೋಗಿಸಿದ. ಬಲಿಯ ಪತನವಾದ ಮೇಲೆ ಅವನ ಮಿತ್ರ ಜಂಭಾಸುರ ಇಂದ್ರನ ಮೇಲೆ ಆಕ್ರಮಣ ಮಾಡಿದ. ಆಗ ಇಂದ್ರ ತನ್ನ ವಜ್ರಾಯುಧದಿಂದ ಜಂಭಾಸುರನ ಶಿರಚ್ಛೇದ ಮಾಡಿದ. ಜಂಭಾಸುರನ ಸಂಹಾರದ ವಿಷಯ ತಿಳಿಯುತ್ತಲೇ ನಾರದ ಮುನಿಗಳು ಅವನ ಬಂಧುಗಳಾದ ನಮುಚಿ, ಬಲ ಮತ್ತು ಪಾಕರಿಗೆ ಅದನ್ನು ತಿಳಿಸಿದರು. ಅವರು ರಣರಂಗಕ್ಕೆ ಹೋಗಿ ದೇವತೆಗಳ ಮೇಲೆ ಆಕ್ರಮಣ ಮಾಡಿದರು. ಸ್ವರ್ಗಾಧಿಪತಿಯಾದ ಇಂದ್ರನು ಬಲ ಮತ್ತು ಪಾಕರ ತಲೆಗಳನ್ನು ತುಂಡರಿಸಿದ. ಕುಲಿಶವೆಂಬ ವಜ್ರಾಯುಧವನ್ನು ನಮುಚಿಯ ಭುಜದ ಮೇಲೆ ಪ್ರಯೋಗಿಸಿದ. ಆದರೆ ವಜ್ರಾಯುಧ ವಿಫಲವಾಗಿ ಹಿಂತಿರುಗಿತು. ಇದರಿಂದ ಇಂದ್ರನು ಖಿನ್ನನಾದ. ಆಗ ಆಕಾಶವಾಣಿಯೊಂದು ಕೇಳಿಸಿತು. ಒಣಗಿದ ಅಥವಾ ನೆನೆದ ಆಯುಧಗಳು ನಮುಚಿಯನ್ನು ಕೊಲ್ಲಲಾರವು. ಈ ವಾಣಿಯನ್ನು ಕೇಳಿದ ಇಂದ್ರನು ನಮುಚಿಯನ್ನು ಹತ್ಯೆ ಮಾಡುವುದು ಹೇಗೆಂದು ಯೋಚನೆ ಮಾಡಲಾರಂಭಿಸಿದ. ಆಗ ಅವನಿಗೆ ನೊರೆಯ ನೆನಪಾಯಿತು. ಅದು ಆರ್ದ್ರವೂ ಅಲ್ಲ, ಶುಷ್ಕವೂ ಅಲ್ಲ. ಆಗ ನೊರೆಯಿಂದ ಮಾಡಿದ ಒಂದು ಆಯುಧವನ್ನು ಪ್ರಯೋಗಿಸಿ ಅವನು ನಮುಚಿಯನ್ನು ಕೊಂದ. ಹೀಗೆ ಇಂದ್ರ ಮತ್ತು ಇತರ ದೇವತೆಗಳು ಅನೇಕ ಅಸುರರನ್ನು ಹತ್ಯೆ ಮಾಡಿದರು. ಆಗ ಬ್ರಹ್ಮನ ಕೋರಿಕೆಯಂತೆ ನಾರದರು ದೇವತೆಗಳ ಬಳಿಗೆ ಹೋಗಿ ಅಸುರ ಹತ್ಯೆಯನ್ನು ಮುಂದುವರಿಸದಂತೆ ತಡೆದರು. ಆಗ ದೇವತೆಗಳೆಲ್ಲ ತಮ್ಮ ತಮ್ಮ ಧಾಮಗಳಿಗೆ ಮರಳಿದರು. ರಣರಂಗದಲ್ಲಿ ಅಳಿದುಳಿದ ಅಸುರರು ನಾರದರ ಉಪದೇಶದಂತೆ ಬಲಿಮಹಾರಾಜನನ್ನು ಕರೆದುಕೊಂಡು ಅಸ್ತಾಚಲಕ್ಕೆ ಹೋದರು. ಅಲ್ಲಿ ಶುಕ್ರಾಚಾರ್ಯರ ಹಸ್ತಸ್ಪರ್ಶದಿಂದ ಬಲಿಮಹಾರಾಜ ತನ್ನ ಚೈತನ್ಯವನ್ನು ಪ್ರಜ್ಞೆಯನ್ನು ಮರಳಿ ಪಡೆದ. ಯಾರ ರುಂಡಮುಂಡಗಳು ಸಂಪೂರ್ಣವಾಗಿ ನಾಶವಾಗಿರಲಿಲ್ಲವೋ ಅಂತಹ ಅಸುರರನ್ನು ಶುಕ್ರಾಚಾರ್ಯರು ತಮ್ಮ ಯೋಗಶಕ್ತಿಯಿಂದ ಪುನಶ್ಚೇತನಗೊಳಿಸಿದರು. ದೇವೋತ್ತಮ ಪರಮಪುರುಷನಾದ ಶ್ರೀಹರಿಯ ಪರಮಾನುಗ್ರಹದಿಂದ ಇಂದ್ರ, ವಾಯು ಮೊದಲಾದ ಸಮಸ್ತ ದೇವತೆಗಳು ಪುನಃ ಜೀವವನ್ನು ಪಡೆದರು. ನವಚೈತನ್ಯವನ್ನು ಪಡೆದ ಈ ದೇವತೆಗಳು ಹಿಂದೆ ತಮ್ಮನ್ನು ಸೋಲಿಸಿದ್ದ ಅದೇ ಅಸುರರೊಂದಿಗೆ ತೀವ್ರವಾದ ಕಾಳಗವನ್ನು ಆರಂಭಿಸಿದರು. ಅತ್ಯಂತ ಪರಾಕ್ರಮಿಯಾದ ಇಂದ್ರನು ಉಗ್ರ ಕೋಪದಿಂದ ಬಲಿಮಹಾರಾಜನನ್ನು ಕೊಲ್ಲಲು ತನ್ನ ವಜ್ರಾಯುಧವನ್ನು ಕೈಗೆತ್ತಿಕೊಳ್ಳುತ್ತಲೇ ಅಸುರರು ಭಯಭೀತರಾಗಿ ಹಾಹಾಕಾರ ಮಾಡಲಾರಂಭಿಸಿದರು. ಸಮಚಿತ್ತದ ಸಹನಾಶೀಲನಾದ ಬಲಿಮಹಾರಾಜ ಯುದ್ಧ ಸಾಮಗ್ರಿಗಳಿಂದ ಸುಸಜ್ಜಿತನಾಗಿ ಆ ಮಹಾರಣರಂಗದಲ್ಲಿ ಇಂದ್ರನ ಎದುರಿಗೆ ಬಂದ. ಸದಾ ವಜ್ರಾಯುಧಧಾರಿಯಾದ ದೇವರಾಜ ಇಂದ್ರನು ಬಲಿಮಹಾರಾಜನನ್ನು ಈ ರೀತಿಯಾಗಿ ಹೀಗಳೆದ. ಹೇ ಮೂಢನೆ, ವಂಚಕನು ಕೆಲವು ಸಲ ಮಗುವಿನ ಕಣ್ಣು ಕಟ್ಟಿ ಅದರ ಬಳಿ ಇದ್ದದ್ದನ್ನು ಅಪಹರಿಸುವಂತೆ ನಾವು ಸಕಲ ಯೋಗಶಕ್ತಿಗಳಲ್ಲಿ ಅಗ್ರಮಾನ್ಯರೆಂದು ತಿಳಿದಿದ್ದರೂ ಕೂಡ ನೀನು ಯಾವುದೋ ಯೋಗಶಕ್ತಿಯನ್ನು ಪ್ರದರ್ಶಿಸಿ ನಮ್ಮನ್ನು ಸೋಲಿಸಲು ಪ್ರಯತ್ನಿಸುತ್ತಿದ್ದೀಯೆ. ಮೂರ್ಖರು ಮತ್ತು ಖೂಳರು ಯೋಗಶಕ್ತಿಯಿಂದ ಅಥವಾ ಯಾಂತ್ರಿಕ ಸಾಧನಗಳಿಂದ ಊರ್ಧ್ವಲೋಕಗಳಿಗೆ ಆರೋಹಣ ಮಾಡಬಯಸುತ್ತಾರೆ, ಅಥವಾ ಊರ್ಧ್ವಲೋಕಗಳನ್ನೂ ದಾಟಿ ಆಧ್ಯಾತ್ಮಿಕ ಲೋಕವನ್ನು ಇಲ್ಲವೇ ಮೋಕ್ಷವನ್ನು ಸಾಧಿಸಲು ಪ್ರಯತ್ನಿಸುತ್ತಾರೆ. ಅಂತಹವರನ್ನು ಬ್ರಹ್ಮಾಂಡದ ಅತ್ಯಂತ ಕಳಮಟ್ಟದಲ್ಲಿರುವ ಅಧೋಲೋಕಕ್ಕೆ ತಳ್ಳುತ್ತೇನೆ.
ವಿವಿಧ ಜನರಿಗಾಗಿ ವಿವಿಧ ಗ್ರಹವ್ಯೂಹಗಳಿವೆ. ಭಗವದ್ಗೀತೆಯಲ್ಲಿ ಹೇಳಿರುವಂತೆ ಊರ್ಧ್ವಂ ಗಚ್ಚಂತಿ ಸತ್ವಸ್ಥ, ಸತ್ವಗುಣದಲ್ಲಿರುವವರು ಊರ್ಧ್ವಲೋಕಗಳಿಗೆ ಹೋಗುತ್ತಾರೆ. ಆದರೆ ತಾಮಸ ಮತ್ತು ರಾಜಸ ಗುಣಗಳಲ್ಲಿರುವವರಿಗೆ ಊರ್ಧ್ವಲೋಕಕ್ಕೆ ಪ್ರವೇಶವಿಲ್ಲ. ದಿವಂ ಎಂಬ ಶಬ್ದವು ಸ್ವರ್ಗಲೋಕವೆಂದು ಹೆಸರಾದ ಊರ್ಧ್ವಗ್ರಹವ್ಯೂಹವನ್ನು ಸೂಚಿಸುತ್ತದೆ. ಯಾವುದೇ ಬದ್ಧಾತ್ಮನು ಸೂಕ್ತ ಅರ್ಹತೆ ಇಲ್ಲದೆ ಅಧೋಲೋಕದಿಂದ ಊರ್ಧ್ವಲೋಕಗಳಿಗೆ ಹೋಗಲು ಪ್ರಯತ್ನಿಸಿದರೆ ಊರ್ಧ್ವಗ್ರಹಗಳ ಅಧಿಪತಿಯಾದ ಇಂದ್ರನು ಅವನನ್ನು ಕೆಳಕ್ಕೆ ತಳ್ಳುವ ಶಕ್ತಿಯನ್ನು ಹೊಂದಿದ್ದಾನೆ. ದೇವಾಸುರ ಯುದ್ಧದ ಮುಂದುವರಿದ ಭಾಗವನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು. ಹರೇ ಕೃಷ್ಣ.